ಗುಡ್ ಮಾರ್ನಿಂಗ್. ಇದು ಬಿಗ್ ಮಾರ್ನಿಂಗ್. ನಾನು ಜಯಪ್ರಕಾಶ್ ಶೆಟ್ಟಿ, ನನ್ನ ಜೊತೆ ಇದ್ದಾರೆ ರಂಜಿತ್ ಶಿರಿಯಾರ್. ಮುಂದಿನ 1 ಗಂಟೆಗಳ ಕಾಲ ನಾವಿಬ್ಬರು ನಿಮ್ಮ ಜೊತೆ ಇರ್ತೀವಿ. ಭಾಳ ಮುಖ್ಯವಾಗಿ ಇವತ್ತು OPD ಬಂದಾಗಿರುತ್ತೆ ವೀಕ್ಷಕರೇ. OPD ಅಂತಂದರೆ ಆಪರೇಷನ್ ಏನು ಔಟ್ಸೈಡ್ ಪೇಷಂಟ್ ಡಿಪಾರ್ಟ್ಮೆಂಟ್ ಏನಿರುತ್ತೆ OPD ಅಂತ ಕರೀತಾರೆ. ಅಂದರೆ ನಿಮಗೆ ಎಮರ್ಜೆನ್ಸಿಗೆ ಹೋಗ್ಬೋದು, ಹೆರಿಗೆ ಇದ್ದರೆ, ಆಕ್ಸಿಡೆಂಟ್ ಇದ್ದರೆ ಅದಕ್ಕೇನು ತೊಂದರೆ ಆಗೋದಿರೋದಿಲ್ಲ. ಹಲ್ಲು ನೋವಿದೆ, ಆಗಲ್ಲ. ಡಯಾಲಿಸಿಸ್ ಇದೆ, ಆಗಲ್ಲ. ಸೊ ಇಂಥದ್ದನ್ನೆಲ್ಲ ಇವತ್ತು ಡಾಕ್ಟರ್ಗಳು ಮಾಡೋದಿಲ್ಲ. ಯಾಕೆಂದರೆ ಕೋಲ್ಕತ್ತಾದಲ್ಲಿ ಅವರು ವೈದ್ಯನ ರೇಪ್ ಮಾಡಿದ್ದಾರೆ, ಮರ್ಡರ್ ಮಾಡಿದ್ದಾರೆ. ಹಾಗಾಗಿ ಎಲ್ಲ ವೈದ್ಯರು ಕೂಡ ಅದಕ್ಕೊಂದು ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಿಮಗೆ ಏನು ಎಮರ್ಜೆನ್ಸಿ ಯಾವುದಿದ್ರೂ ಕೂಡ ಎಲ್ಲವೂ ವ್ಯವಸ್ಥೆಗಳಿರುತ್ತೆ. ಆದರೆ ಅವರು ಆ ಪ್ರೊಟೆಸ್ಟ್ ಮಾಡಲೇಬೇಕಾಗಿದೆ. ಆಮೇಲೆ ಅದಕ್ಕೊಂದು ಸಪೋರ್ಟ್ ಕೂಡ ಇದೆ, ಎಲ್ಲರೂ ಒಂದೆಲ್ಲ ಕೂಡ ಸಪೋರ್ಟ್ ಇದೆ. ಅವರು ವೈದ್ಯನ ರೇಪನ್ನು ಮರ್ಡರ್ ಮಾಡ್ತಾರೆ ಅಂತ ಹೇಳುವಾಗ ಡಾಕ್ಟ್ರುಗಳು ಜನರ ಸಮಸ್ಯೆಗಳನ್ನು ಅರಿತುಕೊಂಡು ಕೂಡ, ಅಂದರೆ OPD ಅಂತಂದರೆ ಈಗ ಒಳಗೆ ಒಬ್ಬರು ಇರ್ತಾರೆ ಅಂತ ಇಟ್ಕೊಳ್ಳಿ, ಒಂದು ಆಕ್ಸಿಡೆಂಟ್ ಆಗಿಯೋ ಮತ್ತೊಂದಾಗಿಯೋ ಕಳೆದ 10 ದಿನಗಳಿಂದ ಇದ್ದಾರೆ, ಎಮರ್ಜೆನ್ಸಿ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಸೊ OPD ಸಣ್ಣ ಪುಟ್ಟದೆಲ್ಲ ಇರುತ್ತಲ್ಲ, ಅದಕ್ಕೆ ನಿಮಗೆ ಅವಕಾಶ ಇವತ್ತಿರೋದಿಲ್ಲ. ಹಾಗಾಗಿ 1 ದಿನದ ಮಟ್ಟಿಗೆ ಅದನ್ನು ದಯವಿಟ್ಟು ಮುಂದೂಡಿ. ಎರಡನೇದಾಗಿ ಕ್ರಸ್ಟ್ ಗೇಟನ್ನು ಕೊನೆಗೂ ಕೂಡ ಅಳವಡಿಕೆ ಮಾಡಲಾಗಿದೆ. ಇದು ಭಾಳ ಖುಷಿ ಸಮಾಚಾರ. ವರಮಹಾಲಕ್ಷ್ಮಿ ಹಬ್ಬದ ಮರುದಿವಸ ನೆನ್ನೆನೇ ಆಗಬೇಕಾಗಿತ್ತು, ಕ್ರಸ್ಟ್ ಗೇಟನ್ನು ಅಳವಡಿಸಿದ್ದಾರೆ. ಸೊ ಹಾಗಾಗಿ ಭಾಳ ಸಂತೋಷ. ಮತ್ತೊಂದು ಕಡೆ ಈ ಒಳ ಮೀಸಲಾತಿ ವಿಚಾರ, ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ, ಆಮೇಲೆ ಹೇಳ್ತೀನಿ ನಾನು ಅದು ಏನು ವಿಚಾರ ಅಂತ ಅಂದ್ಬಿಟ್ಟು. ಇನ್ನು A1, A2, A3 ಅಂತ ಹಾಕಿದ್ರಲ್ಲ, ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿತರು, ಅವ್ರದ್ದೆಲ್ಲ ನಂಬರ್ ಮೇಲೆ ಕೆಳಗೆ ಆಗುವ ಸಾಧ್ಯತೆ ಇದೆಯಂತೆ. A4 ಇದ್ದರೆ A7, A8 ಇದ್ದರೆ A3, ಅಂದರೆ ಯಾರು ಹೆಚ್ಚೆಚ್ಚು ಅಪರಾಧಿ ಕೃತ್ಯಗಳನ್ನು ಮಾಡಿದ್ದಾರೆ ಹಾಗೇನೆ ಅವರ ರ್ಯಾಂಕ್ ಮೇಲೆ ಹೋಗ್ತಾ ಹೋಗುತ್ತೆ. ಯಾರು ಕೊಲೆಯಲ್ಲಿ ಪಾತ್ರ ಜಾಸ್ತಿ ಅಂದರೆ ಅಪರಾಧಿ ಕೃತ್ಯಗಳಲ್ಲಿ ಜಾಸ್ತಿ ಇನ್ವಾಲ್ವ್ಮೆಂಟ್ ಆದಂಗೆ ಮೇಲಕ್ಕೆ ಹೋಗ್ತಾ ಇರುತ್ತೆ. ಯಾರ್ದು ಕಡಿಮೆ ಇದೆ ಅವರದ್ದೆಲ್ಲ ಕೆಳಗೆ ಬರ್ತಾ ಹೋಗುತ್ತೆ. ಸೊ ಇವಿಷ್ಟು, ಬೇರೆ ಏನಿದೆ ಅಷ್ಟೇ. ಮತ್ತೆ ಅದೇ ವಚನಾನಂದ ಶ್ರೀಗಳು ಧರ್ಮದ ಬಗ್ಗೆ ಮಾತಾಡಿದಾರಂತೆ, ಹಿಂದೂ ಧರ್ಮದ ಬಗ್ಗೆ. ಇದೆಲ್ಲ ನೋಡೋಣ ಸರ್. ಕುಂದಾಪುರ ಪ್ರೋಗ್ರಾಮ್ ಜೋರಾಗಿದೆ ಸರ್. ಯಾವಾಗ? 17, 18 ಇವತ್ತು ಮಧ್ಯಾಹ್ನದಿಂದ ಶುರು ಆಗುತ್ತೆ, ನಾಳೆ ರಾತ್ರಿವರೆಗಿದೆ. ಮಂದರ್ತಿ ದುರ್ಗಾ ಪರಮೇಶ್ವರಿ ದೇವರದೊಂದು ವಿಶೇಷ ಕಾರ್ಯಕ್ರಮ ಇದೆ, ಜೋಡಾಟ ಬೆಂಗಳೂರಿನಲ್ಲಿ. ಮತ್ತೆ ಊಟ ಉಂಟು, ಅದು ಹೇಳಿ ಫಸ್ಟ್. ಬನ್ನಿ ಮೊದಲಿಗೆ ಹೆಡ್ಲೈನ್ಸ್. ಕೋಲ್ಕತ್ತಾದಲ್ಲಿ ವೈದ್ಯ ರೇಪ್ ಅಂಡ್ ಮರ್ಡರ್. ಇಂದು ಸರ್ಕಾರಿ ಖಾಸಗಿ ಆಸ್ಪತ್ರೆಗಳ OPD ಬಂದ್, ಚಿಕಿತ್ಸೆಗಾಗಿ ರೋಗಿಗಳ ಪರದಾಟ ಫಿಕ್ಸ್. ರೇಣುಕಾಸ್ವಾಮಿ ಕೊಲೆ ತನಿಖೆಯ ಅಂತಿಮ ಹಂತ, ಡಿ ಗ್ಯಾಂಗ್ಗೆ ಸಾಕ್ಷ್ಯದ ಸಂಕಷ್ಟ, ಚಾರ್ಜ್ ಶೀಟ್ ಫೈನಲ್, ಆರೋಪಿಗಳ ಸಂಖ್ಯೆ ಬದಲು. ಸಕ್ಸಸ್ ಆಯಿತು, TB ಡ್ಯಾಮ್ಗೆ ತಾತ್ಕಾಲಿಕ ಗೇಟ್ ಅಳವಡಿಕೆ. ಇಂದು ಮತ್ತೆ ಕಾರ್ಯಾಚರಣೆ, ನೀರಿನ ಹೊರಹರಿವು ಅರ್ಧಕ್ಕರ್ಧ ಇಳಿಕೆ. ಸಿಎಂಗೆ ಒಳ ಮೀಸಲಾತಿ ಪೀಕಲಾಟ, ಶೀಘ್ರವೇ ನೀಡುವಂತೆ ಮುನಿಯಪ್ಪ ಬಣದ ಹಠ, ಜಾರಿ ಮಾಡದಂತೆ ಪರಮೇಶ್ವರ್ ಆಗ್ರಹ. ನೆರೆ ವೀಕ್ಷಣೆಗಾಗಿ ತಡವಾಗಿ ಬಂದ ಹರೀಶ್ ಪುಂಜಾ, ಗ್ರಾಮಸ್ಥರಿಂದ ಶಾಸಕರಿಗೆ ತರಾಟೆ, ಬೈದ್ರೆ ದೇವರಿಗೆ ಹರಕೆ ಕಟ್ಟುವುದಾಗಿ MLA ಬೆದರಿಕೆ. ಓಕೆ, ವೆಲ್ಕಮ್ ಬ್ಯಾಕ್. ಓರ್ವ ವೈದ್ಯನ ಕೋಲ್ಕತ್ತಾದಲ್ಲಿ ರೇಪ್ ಅಂಡ್ ಮರ್ಡರ್ ಮಾಡಿದ್ದಾರೆ ಅಂತೇಳಿ ಇಡೀ ದೇಶಾದ್ಯಂತ ಇವತ್ತು ವೈದ್ಯರ ಮುಷ್ಕರವಾಗ್ತಾ ಇದೆ. ಯಾವೆಲ್ಲ